ಆಮೇಲೆ ನಥಿಂಗ್ ಟು ವರಿ ಕರ್ನಾಟಕ, ಐ ಆಮ್ ಸೇಫ್. ನನಗೇನು ಸೆಕ್ಯೂರಿಟಿ ಬೇಡ. ಪೊಲೀಸ್ ಕಮಿಷನರ್ ನಾನು ಸೆಕ್ಯೂರಿಟಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡ. ನಾನು ಗೋವಾದಿಂದ ನಮ್ಮ ಪ್ರೈವೇಟ್ ಸೆಕ್ಯೂರಿಟಿನ ಬರಕ್ ಹೇಳಿದ್ದೀನಿ. ದೇ ಆರ್ ಕಮಿಂಗ್ ಇನ್. ಒಂದು ಐದು BMW ಬರ್ತಾ ಇದಾರೆ. ಐ ವಿಲ್ ಟೇಕ್ ಕೇರ್ ಆಫ್ ಮೈ ಪೊಲೀಸ್ ಕಮಿಷನರ್. ನನ್ನ ಸೆಕ್ಯೂರಿಟಿ ಗೋವಾದಿಂದ ಬರ್ತಾವ್ರೆ, ನೀನ್ ವರಿ ಮಾಡ್ಕೊಂಬೇಡ. ಸದ್ಯ ನೀನ್ ಸಿದ್ದುನ್ ಕಾಪಾಡು, ನಿನ್ನನ್ ಕಾಪಾಡ್ಕೋ. ಆ ಪೊಲೀಸ್ ಕೊಡಗೇರಿ ಇನ್ಸ್ಪೆಕ್ಟರ್ ಅವನಿಗೆ ಪಾಪ ಭಯ ಬೀಳ್ತಾನಂತೆ ಮಹೇಶ. ಆಮೇಲೆ ಅವನು ಮಹೇಶ ಹಿಂದುತ್ವವಾದಿ ಅಂತೆ. ಯಾರು ಕೊಡಗೇರಿ ಇನ್ಸ್ಪೆಕ್ಟರ್ ಕೂರ್ಗಿ ಅಂತೆ, ನನ್ಗೆ ಯಾರು ಹೇಳಿದ್ರು. ಹಂಗಾಗಿ ಮೊನ್ನೆ ಅದೇ ಬಿಜೆಪಿ ಬಗ್ಗೆ ನಾವೆಲ್ಲ ಎಕ್ಸ್ಪೋಸ್ ಮಾಡ್ತಾ ಇರೋದಕ್ಕೆ ಬಿಜೆಪಿ ಇಲ್ಲ, ನಾವು CM ಅಂತ ಹೇಳಿದ್ರೆ ಅವರು ಬೊಮ್ಮಾಯಿ ಅಂತ ಇವರು ಮಿಸ್ಟೇಕ್ ಅನ್ನು ಮಾಡ್ಕೊಂಡು ಹುಡುಗರು ಕಳಿಸಿ ನಾನು ಕಾಲ್ಸಿ ಇದಕ್ಕೆ ಇದಕ್ಕೆ 100 ಫೋನ್ ಮಾಡಿದ್ರೆ ಪೊಲೀಸ್ ಕಂಟ್ರೋಲ್ ರೂಮ್ಗೆ 1.25 ಗಂಟೆ ಆದ್ಮೇಲೆ ಬಂದರೆ ಮೋಸ್ಟ್ಲಿ ಜನ ಬಿದ್ದೋಗ್ಬಿಡಿ ಅಂತ. ಬಟ್ ನಾವು ಸೆಲ್ಫ್ ಡಿಫೆನ್ಸ್ಗೆ ನಮ್ಮ ಕಡೆಯಿಂದ ರೆಡಿ ಇದ್ದೀವಿ. ಪೊಲೀಸ್ ಕಮಿಷನರ್ ಸೆಲ್ಫ್ ಡಿಫೆನ್ಸ್ ನಾನು ಏನು ಅಂತ ತೋರಿಸ್ತೀನಿ. ದಯಾನಂದು ಸೆಲ್ಫ್ ಡಿಫೆನ್ಸ್ ನಾನು ತೋರಿಸ್ತೀನಿ. ಐ ಲವ್ ಯು ದಯಾನಂದು, ಐ ಲವ್ ಯು ದಯಾನಂದು. ಒಡೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಮೊನ್ನೆ ಅವ್ರೆ, ನಿಮ್ಗೆ ಆತರ ನಾನು ನಿಮ್ ಬಗ್ಗೆ ಎಲ್ಲೂ ಹೇಳಿಲ್ಲ. ನಿಮ್ಮ ಹೆಸರು ಹೇಳ್ತಾರ ಹುಡುಗರು ಅಟ್ಯಾಕ್ ಮಾಡಿದವರು. ಶೋಭಾ ಕರಂದ್ಲಾಜೆ ಅವ್ರೆ, MP ಆಗಿ ಈ ತರ ಪರೋಡಿಗಳನ್ನ ಯಾಕೆ ಸಾಕ್ತಾ ಇದ್ದೀರಾ? ಮಹೇಶ ಕೊಡಗೇರಿ ಇನ್ಸ್ಪೆಕ್ಟರ್, ನೀನ್ ಹಿಂದುತ್ವವಾದಿ ಅಂದ್ರೆ ಮನೇಲಿ ಮಾಡ್ಕೋ. ಆಮೇಲೆ ಯೂನಿಫಾರ್ಮ್ ಹಾಕದ್ಮೇಲೆ ನೀನೊಬ್ಬ ಪಬ್ಲಿಕ್ ಸರ್ವೆಂಟ್ ಇನ್ಸ್ಪೆಕ್ಟ್ರು. ಆಮೇಲೆ ನಾನೇನ್ ಭಯ ಬೀಳಲ್ಲ. ನೀನು ಲೇಟಾಗಿ ಕಳಿಸು, ಆಮೇಲೆ ಇನ್ನೂ ಬೇಕಾದ್ರೆ 100 ಜನ ಕಳಿಸು. ಮಹೇಶ, ಶೋಭಾ ಕರಂದ್ಲಾಜೆ ಅವ್ರೆ, ಬೊಮ್ಮಾಯಿ ಇನ್ನೂ 500 ಜನ ಕಳಿಸು. ನಮ್ಗೇನು ಸಮಸ್ಯೆ ಇಲ್ಲ. ಯಾಕೆ ಅಂತಂದ್ರೆ ನಾವು ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇದೆ. ನನ್ಗೆ ಪೊಲೀಸ್ ರಕ್ಷಣೆನೂ ಬೇಡ.